Welcome to Greenwix Agri Practical Classes. Today we are going to discuss about most important topic. That topic is called millets. ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಲ್ಲಿ ಈ ಮಿಲ್ಲೆಟ್ಸ್ ಅಂತ ಒಂದು ಟಾಪಿಕ್ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ 5 ಮಿಲ್ಲೆಟ್ಸ್ ಇರ್ತವೆ. ಟೋಟಲ್ 5 ಮಿಲ್ಲೆಟ್ಸ್. ಅದು ಮೋಸ್ಟ್ ಕನ್ಫ್ಯೂಸ್ಡ್ ಮತ್ತೆ ಟ್ರಿಕ್ಕಿ ಇರ್ತದೆ. ಐಡೆಂಟಿಫೈ ಮಾಡೋದಕ್ಕೆ ವೆರಿ ಟ್ರಿಕ್ಕಿ ಇರ್ತದೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆ 5 ಮಿಲ್ಲೆಟ್ಸ್ನ ಯಾವ ಥರ ಐಡೆಂಟಿಫೈ ಮಾಡಬೇಕು, ನಿಮ್ಮ ಒಂದು ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಈಸಿಯಾಗಿ ನೀವು ಯಾವ ಥರ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಕ್ಲಿಯರ್ ಕಟ್ಟಾಗಿ ಆ 5 ಮಿಲ್ಲೆಟ್ಸ್ದು ನಿಮಗೆ ಹೇಳ್ತೀವಿ ಯಾವ ಥರ ಐಡೆಂಟಿಫೈ ಮಾಡಬೇಕು. ಈಸಿಯಾಗಿ ಆ ಒಂದು ಪರ್ಟಿಕ್ಯುಲರ್ ಒಂದು ಸೀಡ್ಸ್ನ ಒಂದು ಪರ್ಟಿಕ್ಯುಲರ್ ಟ್ರಿಕ್ಕಿಂದ ನೀವು ಯಾವ ಥರ ಈಸಿಯಾಗಿ ನಿಮ್ಮ ಒಂದು ಎಕ್ಸಾಮಲ್ಲಿ ವಿತಿನ್ 30 ಸೆಕೆಂಡಲ್ಲಿ, ಅಂದರೆ ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ವಿತಿನ್ 30 ಸೆಕೆಂಡಲ್ಲಿ ಯಾವ ಥರ ಐಡೆಂಟಿಫೈ ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ 2025-26 ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಸ್ಟೇಟ್ ರ್ಯಾಂಕ್ 108 ಹಾಗೆ 300 ರ್ಯಾಂಕ್ ಆಗಿರ್ತದೆ ಫ್ರೆಂಡ್ಸ್. ಇವತ್ತಿನ ಒಂದು ಟಾಪಿಕ್ ಯಾವ್ದಾಗಿರ್ತದೆ ಅಂದ್ರೆ ಇಲ್ಲಿ ಕನ್ಫ್ಯೂಸ್ಡ್ ಕ್ವಶನ್ಸ್ ಪಾರ್ಟ್ 4 ವಿಡಿಯೋ. ಇದು ಕನ್ಫ್ಯೂಸ್ಡ್ ಕ್ವಶನ್ಸ್ ಪಾರ್ಟ್ 4. ಇದೇ ತರ ನಾವು ಕನ್ಫ್ಯೂಸ್ಡ್ ಕ್ವಶನ್ಸ್ ಸೋ ಮೆನಿ ವಿಡಿಯೋಸ್ನ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಫ್ರೆಂಡ್ಸ್. ಅದನ್ನು ಸಹ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಆ ಒಂದು ವಿಡಿಯೋಸ್ನ ನೋಡಿ ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ಈಸಿಯಾಗಿ ಮಾರ್ಕ್ಸ್ ತೊಗೊಳ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಪ್ರೋಜೋ ಮಿಲ್ಲೆಟ್. ಮೊದಲನೇದಾಗಿ ಇಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಜೋ ಮಿಲ್ಲೆಟ್. ಇಲ್ಲಿ ಮುಲ್ಲೆಟ್ ಅಂತ ಆಗಿದೆ, ಇದು ಏನಾಗಿರುತ್ತೆ ಅಂದರೆ ಮಿಲ್ಲೆಟ್ ಅಂತ ಮಾಡ್ಕೊಂಬಿಡಿ. ಇದು ಮಿಲ್ಲೆಟ್ ಏನಾಗಿರುತ್ತೆ ಅಂದರೆ ಇದು ಪ್ರೋಜೋ ಮಿಲ್ಲೆಟ್ ಫ್ರೆಂಡ್ಸ್. ಪ್ರೋಜೋ ಮಿಲ್ಲೆಟ್ ಇಲ್ಲಿ ಐ ಅಂತ ಮಾಡ್ಕೊಂಬಿಡಿ. ಪ್ರೋಜೋ ಮಿಲ್ಲೆಟ್ ಇದು ಪ್ರೋಜೋ ಮಿಲ್ಲೆಟ್. ನೀವು ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಒಂದು ಟ್ರಿಕ್ಸ್ ಹೇಳ್ತೀವಿ. ಇಲ್ಲಿ ಇದು ಹೆಂಗಾಗಿರ್ತದೆ ಅಂದರೆ ಇದು ಯೆಲ್ಲೋ ಕಲರ್ ಏನಾಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಇರ್ತದೆ. ಯೆಲ್ಲೋ ಕಲರ್ ನಾರ್ಮಲ್ ಯೆಲ್ಲೋ ಕಲರ್ ಇರಲ್ಲ, ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ ಫ್ರೆಂಡ್ಸ್. ಈ ಸೀಡ್ಸ್ ಯಾವ ತರ ಕೋಟಿಂಗ್ ಯಾವ ತರ ಇರುತ್ತೆ ಅಂದ್ರೆ ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ. ಕಂಪ್ಲೀಟ್ಲಿ ಹೆಂಗಾಗಿರ್ತದೆ ಅಂದ್ರೆ ಇದು ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ. ಮೇಲ್ಗಡೆ ಸೀಡ್ ಕೋಟಿಂಗ್ ಯಾವ ತರ ಇರ್ತದೆ ಅಂದ್ರೆ ಕಂಪ್ಲೀಟ್ ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ. ಇನ್ನೊಂದು ಸೆಕೆಂಡ್ ಟ್ರಿಕ್ಸ್ ಯಾವ ತರ ಐಡೆಂಟಿಫೈ ಮಾಡಬೇಕು ಈ ಒಂದು ಸೀಡ್ಸ್ ಕೊಟ್ಟರೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ, ಈ ಸೀಡ್ ಕೋಟಿಂಗ್ ಯಾವ ತರ ಇರ್ತದೆ ಅಂದ್ರೆ ಕಂಪ್ಲೀಟ್ ಹೆವಿ ಸೈನಿಂಗ್ ಇರ್ತದೆ ಫ್ರೆಂಡ್ಸ್. ಇದು ಈ ಸೀಡ್ ಕೋಟ್ ಮೇಲ್ಗಡೆದು ಯಾವ ತರ ಇರುತ್ತೆ ಅಂದ್ರೆ ಕಂಪ್ಲೀಟ್ ಹೆವಿ ಸೈನಿಂಗ್ ಇರ್ತದೆ. ಈ ಸೀಡ್ಸ್ ನೋಡಿದ್ರೆ ಸಾಕು ಹೆವಿ ಮಿಂಚಿಂಗ್ ಇರ್ತದೆ, ಮೇಲ್ಗಡೆ ಪಳ ಪಳ ಅಂತ ಹೊಳಿತಿರ್ತದೆ ಫ್ರೆಂಡ್ಸ್. ಮೇಲ್ಗಡೆ ಈ ಸೀಡ್ಸ್ ಕೋಟಿಂಗು ಪಳ ಪಳ ಅಂತ ಹೊಡಿತಿರುತ್ತೆ. ಯಾವ ತರ ಅಂದ್ರೆ ಹೆವಿ ಸೈನಿಂಗ್ ಲುಕ್ ಇರ್ತದೆ. ಈ ಸೀಡ್ಸ್ ಕಲರ್ ನಾರ್ಮಲ್ ಕಲರ್ ಇರ್ತದೆ. ನಾರ್ಮಲ್ ಕಲರ್ ಯಾವ ತರ ಅಂತಂದ್ರೆ ನಿಮಗೆ ಗೋಲ್ಡನ್ ಯೆಲ್ಲೋ ಕಲರ್ ಇರ್ತದೆ. ಕಂಪೇರ್ ಟು ಬಾರ್ನ್ಯಾರ್ಡ್ ಮಿಲ್ಲೆಟ್, ಕೊಡೋ ಮಿಲ್ಲೆಟ್, ಪ್ರೋಜೋ ಮಿಲ್ಲೆಟ್ ಹಾಗೆ ಫಾಕ್ಸ್ಟೈಲ್ ಮಿಲ್ಲೆಟ್ಗೆ ಕಂಪೇರ್ ಟು ಸೈಜ್ಗೆ ಇದು ಬಿಗ್ಗರ್ ಸೈಜ್ ಇರ್ತದೆ ಫ್ರೆಂಡ್ಸ್. ಈ ಸೀಡ್ಸ್ಗಳು ಏನಾಗಿರ್ತವೆ ಅಂದರೆ ಒಂದೊಂದು ಸೀಡ್ಸ್ಗಳು ಇದೇನಾಗಿರ್ತವೆ ಅಂದರೆ ಬಿಗ್ಗರ್ ಸೈಜ್ ಇರ್ತದೆ ಫ್ರೆಂಡ್ಸ್. ಇದೇನಿದು ಪ್ರೋಜೋ ಮಿಲ್ಲೆಟ್ ಅಥವಾ ಕನ್ನಡದಲ್ಲಿ ಏನಂತಾರೆ ಅಂದರೆ ಬರಗು ಅಂತಾರೆ ಫ್ರೆಂಡ್ಸ್. ಕನ್ನಡದಲ್ಲಿ ಬರಗು ಅಂತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇದು ನಿಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಅಲ್ಲಿ ಸೋ ಮೆನಿ ಸೆಂಟ್ರಲ್ಲಿ ಈ ಒಂದು ಸೀಡ್ನ ಕೇಳಿದ್ದಾರೆ ಫ್ರೆಂಡ್ಸ್. ಸೋ ಮೆನಿ ಸೆಂಟ್ರಲ್ಲಿ ಈ ಒಂದು ಸೀಡ್ನ ಕೇಳಿದ್ದಾರೆ ಪ್ರೋಜೋ ಮಿಲ್ಲೆಟ್ ಅಂತೇಳಿ. ಅದಕ್ಕೋಸ್ಕರ ಇಂಪಾರ್ಟೆಂಟು, ನೀವು ನೋಡ್ಕೊಳ್ಳಿ. ನಾವು ಹೇಳಿದ್ದೀವಿ 3 ಟ್ರಿಕ್ಸ್ ಇಲ್ಲಿ ನಿಮ್ಮ ಒಂದು ಏನಲ್ಲಿ ಈ ವಿಡಿಯೋದಲ್ಲಿ ನಾವು ಹೇಳಿದೆ ನಿಮ್ಮ ಒಂದು ಎಕ್ಸಾಮ್ ಹೆಲ್ಪ್ ಆಗಲಿ ಅಂತ ಹೇಳಿ. ಒಂದು ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ. ಇಲ್ಲಿ ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಹೆವಿ ಸೈನಿಂಗ್ ಇರ್ತದೆ. ಕಂಪೇರ್ ಟು 4 ಮಿಲ್ಲೆಟ್ಸು ಇದೇನಾಗಿರುತ್ತೆ ಅಂದರೆ ಇದು ಬಿಗ್ಗರ್ ಸೈಜಲ್ಲಿ ಇರ್ತದೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ಈ ಸೀಡ್ಸು ಕಂಪ್ಲೀಟ್ಲಿ ಬಿಗ್ಗರ್ ಸೈಜ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇದು ಸಹ ಪ್ರೋಜೋ ಮಿಲ್ಲೆಟ್ ನಾವು ಸಪ್ರೇಟಾಗಿ ತೊಗೊಂಡಿದ್ದೀವಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಲಿ ಅಂತ. ನೋಡಿ ಮೇಲ್ಗಡೆ ಯಾವ ಥರ ಸೈನಿಂಗ್ ಇದೆ ಅಂತೇಳಿ. ನೋಡಿ ಸೀಡ್ಸ್ ಯಾವ ಥರ ಸೈನಿಂಗ್ ಇದೆ, ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ. ಕಂಪ್ಲೀಟ್ ಸೀಡ್ಸ್ ನೋಡಿ ಯಾವ ಥರ ಸೈನಿಂಗ್ ಇದೆ, ಕಂಪ್ಲೀಟಾಗಿ ತೋರಿಸ್ತಿದ್ದೀವಿ ನೋಡಿ ಇಲ್ಲಿ. ಈ ಥರ ಏನಾಗಿರುತ್ತೆ ಅಂದರೆ ಸೈನಿಂಗ್ ಇರ್ತದೆ ಫ್ರೆಂಡ್ಸ್. ಹೆವಿ ಸೈನಿಂಗ್ ಇರ್ತದೆ. ಇಲ್ಲಿ ನೋಡಿ ಇದು ಸಿಂಗಲ್ ಏನಾಗಿದೆ ಒಂದೊಂದಾಗಿ ನಾವು ನಿಮಗೆ ಕಂಪ್ಲೀಟಾಗಿ ಐಡೆಂಟಿಫೈ ಆಗಲಿ ಅಂತೇಳಿ ತೋರಿಸ್ತಿದ್ದೀವಿ ನೋಡಿ ಈ ವಿಡಿಯೋದಲ್ಲಿ. ನೋಡಿ ಹೆಂಗೆ ಕಾಣಿಸ್ತಿದೆ. ಇದು ಏನಾಗಿರುತ್ತೆ ಅಂದರೆ ಸಿಂಗಲ್ ಒಂದು ಸೀಡ್ಗಳು ಇವು ಪ್ರೋಜೋ ಮಿಲ್ಲೆಟ್. ನೋಡಿ ಮೇಲ್ಗಡೆ ಯಾವ ಥರ ಸೈನಿಂಗ್ ಇರುತ್ತೆ, ಹೆವಿ ಸೈನಿಂಗ್ ಇರ್ತದೆ ಅಂತ ಹೇಳಿ. ಮತ್ತು ಸೈಜ್ ಕೂಡ ಸ್ವಲ್ಪ ಬಿಗ್ ಸೈಜಲ್ಲಿ ಇರ್ತದೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದರೆ ಇದು ಪ್ರೋಜೋ ಮಿಲ್ಲೆಟ್ ಫ್ರೆಂಡ್ಸ್. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಸ್ಲೈಡ್ ನೋಡಿ ಕೋಡೋ ಮಿಲ್ಲೆಟ್ ಅಥವಾ ಹಾರಕ ಅಂತಾರೆ ಫ್ರೆಂಡ್ಸ್. ಏನಂತಾರೆ? ಹಾರಕ ಅಂತಾರೆ ಅಥವಾ
ಕೋಡೋ ಮಿಲ್ಲೆಟ್ ಅಂತಾರೆ. ಈ 5 ಮಿಲ್ಲೆಟ್ಸ್ ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಮಿಲ್ಲೆಟ್ ಯಾವ್ದಾಗಿರುತ್ತೆ ಅಂದ್ರೆ ಇದು ಕೋಡೋ ಮಿಲ್ಲೆಟ್ ಆಗಿರ್ತದೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದ್ರೆ ಕೋಡೋ ಮಿಲ್ಲೆಟ್ ಆಗಿರ್ತದೆ. ಕೋಡೋ ಮಿಲ್ಲೆಟ್ನ ಯಾವ ತರ ಐಡೆಂಟಿಫೈ ಮಾಡಬೇಕು? ಕೋಡೋ ಮಿಲ್ಲೆಟ್ ನೋಡಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ತರ ಅಂದ್ರೆ ಲೈಟ್ ಏನಾಗಿರುತ್ತೆ ಅಂದ್ರೆ ಇದು ಬ್ರೌನ್ ಕಲರ್ ಇರುತ್ತದೆ ಫ್ರೆಂಡ್ಸ್. ಸೀಡ್ಸ್ ಯಾವ ತರ ಇರುತ್ತೆ ಅಂದ್ರೆ ಬ್ರೌನ್ ಕಲರ್ ಇರುತ್ತದೆ. ಮೇಲ್ಗಡೆ ಸಿಪ್ಪೆಯಿಂದ ಕೂಡಿರ್ತದೆ ಫ್ರೆಂಡ್ಸ್. ಮೇಲ್ಗಡೆ ಸಿಪ್ಪೆ ನೋಡಿ ಫೆದರ್ ಲೈಕ್ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಅಂದ್ರೆ ಈ ಮೇಲ್ಗಡೆ ವೈಟ್ ಏನಾಗಿರುತ್ತೆ ಅಂದ್ರೆ ಸಿಪ್ಪೆಯಿಂದ ಕೂಡಿರ್ತದೆ. ಕಲರ್ ಇನ್ಸೈಡ್ ಅಲ್ಲಿ ಈ ಈ ಈ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಇನ್ಸೈಡ್ ಅಲ್ಲಿ ಯಾವ ತರ ಕಲರ್ ಇರುತ್ತೆ ಅಂದ್ರೆ ಕಂಪ್ಲೀಟ್ಲಿ ಈ ಸೀಡ್ ಏನಾಗಿರುತ್ತೆ ಅಂದ್ರೆ ಇದು ಬ್ರೌನ್ ಕಲರ್ ಇರುತ್ತದೆ ಫ್ರೆಂಡ್ಸ್. ಈ ಬ್ರೌನ್ ಕಲರ್ ಇರತಕ್ಕಂಥ ಒಂದು ಸೀಡ್ ಯಾವ್ದಾಗಿರ್ತದೆ ಅಂದ್ರೆ ಇದು ಕೊಡೋ ಮಿಲೆಟ್ ಆಗಿರ್ತದೆ, ಅಥವಾ ಕನ್ನಡದಲ್ಲಿ ಏನಂತಾರೆ ಹಾರಕ ಅಂತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸೋ ಮಿಲ್ಲೆಟ್ ಮೋಸ್ಟ್ ಇಂಪಾರ್ಟೆಂಟು, ಕೊಡೋ ಮಿಲ್ಲೆಟ್ ಮೋಸ್ಟ್ ಇಂಪಾರ್ಟೆಂಟು, ಇನ್ನು ರಿಮೈನಿಂಗ್ 3 ಮಿಲ್ಲೆಟ್ಸ್ ಅವು ಕೂಡ ಏನಾಗಿರ್ತವೆ ಅಂದ್ರೆ ನಿಮ್ಮ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಈ 5 ಮಿಲ್ಲೆಟ್ಸ್ ಅಲ್ಲಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಮಿಲ್ಲೆಟ್ ಯಾವುದಂತಂದ್ರೆ ಇದು ಕೊಡೋ ಮಿಲ್ಲೆಟ್. ನೋಡಿ ಇಲ್ಲಿ ಹೆಂಗ್ ಕಾಣ್ತಿದೆ, ಇದು ರೌಂಡ್ ಸ್ಟ್ರಕ್ಚರ್ ಇರುತ್ತದೆ. ಕಂಪ್ಲೀಟ್ ಸ್ಮಾಲ್ 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 ಈ ತರ ರೌಂಡ್ ಸ್ಟ್ರಕ್ಚರ್ ಇರುತ್ತದೆ. ಈ ರೌಂಡ್ ಸ್ಟ್ರಕ್ಚರ್ ಇಂದ ಮೇಲ್ಗಡೆ ವೈಟ್ ಏನಾಗಿರುತ್ತೆ ಅಂದ್ರೆ ಒಂದು ಪೊರೆ ತರ ಈ ತರ ಏನಾಗಿರುತ್ತೆ ಸೀಡ್ ಕೋಟಿಂಗ್ ಅಲ್ಲಿ ಈ ತರ ಪೊರೆ ತರ ಒಂದು ಸಿಪ್ಪೆ ಬಂದಿರ್ತದೆ ಫ್ರೆಂಡ್ಸ್. ಈ ತರ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ನೋಡಿ, ಈ ತರ ಪೊರೆ ತರ ಒಂದು ಸಿಪ್ಪೆ ಬಂದಿರ್ತದೆ. ಆ ಸಿಪ್ಪೆಯಲ್ಲಿ ಒಳಗಡೆ ಏನಾಗಿರುತ್ತೆ ಅಂದ್ರೆ ಈ ಕೊಡೋ ಮಿಲ್ಲೆಟ್ ಯಾವ ತರ ಇರುತ್ತೆ ಅಂದ್ರೆ ಬ್ರೌನ್ ಕಲರ್ ಕಂಪ್ಲೀಟ್ಲಿ ಯಾವ ತರ ಅಂದ್ರೆ ಬ್ರೌನ್ ಕಲರ್ ಇರ್ತದೆ ಫ್ರೆಂಡ್ಸ್. ಕಂಪ್ಲೀಟ್ಲಿ ಯಾವ ತರ ಇರ್ತದೆ ಅಂದ್ರೆ ಇದು ಬ್ರೌನ್ ಕಲರ್ ಇರ್ತದೆ. ಬ್ರೌನ್ ಕಲರ್ ಇರ್ತದೆ, ಯಾವುದೇ ತರ ಸೈನಿಂಗ್ ಇರಲ್ಲ, ಬ್ರೌನ್ ಕಲರ್ ಇರ್ತದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಇದನ್ನ ನೀವು ಲೈವ್ ಆಗಿ ನೋಡಿ, ಆವಾಗಲೇ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೇಳಿದೀವಿ ನಿಮ್ಗೆ ಆವಾಗಲೇ ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ಹೇಳ್ತೀನಿ. ಮೇಲ್ಗಡೆ ಹೆಂಗ್ ಯಾವ ತರ ಸಿಪ್ಪೆ ಕಾಣುತ್ತೆ ನೋಡಿ, ನೋಡಿ ಒಳಗಡೆ ಬ್ರೌನ್ ಕಲರ್ ಇದೆ. ಈ ತರ ಮೇಲ್ಗಡೆ ಸಿಪ್ಪೆ ಕೋಟಿಂಗ್ ಇರ್ತದೆ ಮೇಡಮ್, ವೈಟ್ ಕಲರ್ ಕೋಟಿಂಗ್ ಇರ್ತದೆ ನೋಡಿ, ಈ ತರ ಕೋಟಿಂಗ್ ಇರ್ತದೆ. ಇಲ್ಲಿ ಇನ್ಸೈಡ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಏನಾಗಿರುತ್ತೆ ಅಂದ್ರೆ ಬ್ರೌನ್ ಕಲರ್ ಇಂದ ಕೂಡಿರ್ತದೆ ಫ್ರೆಂಡ್ಸ್. ನೋಡಿ ಈ ತರ ಕ್ಲಿಯರ್ ಆಗಿ ಬ್ರೌನ್ ಕಲರ್ನ ನೀವು ಐಡೆಂಟಿಫೈ ಮಾಡ್ಬೋದು. ಇದು ಯಾವ್ದಾಗಿರ್ತದೆ ಅಂದ್ರೆ ಇದು ಕಂಪ್ಲೀಟ್ಲಿ ಕೋಡೋ ಮಿಲೆಟ್ ಅಥವಾ ಹಾರಕ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಕ್ಲಿಯರ್ ಆಗಿ ಇನ್ನೊಂದ್ಸರಿ ನೋಡಿ, ಈ ಕಡೆ ಜೂಮ್ ನೋಡಿ, ಇಲ್ಲಿ ನೋಡಿ, ಇಲ್ಲೂ ಸಹ ಹಂಗೆ ಇದೆ, ಇಲ್ಲೂ ಸಹ ಹಂಗೆ ಇದೆ. ಮೇಲ್ಗಡೆ ಕೋಟಿಂಗ್ ನೋಡಿ, ಮೇಲ್ಗಡೆ ಕೋಟಿಂಗ್ ಹಾಗೆ ಸೀಡ್ ನೋಡಿ, ಸೀಡ್ ಲೈಟ್ ಹಂಗೆ ಇರುತ್ತೆ ಅಂದ್ರೆ ಬ್ರೌನ್ ಕಲರ್ ಇರ್ತದೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ ಸಿಂಗಲ್ ಒಂದೊಂದಾಗಿ ನಿಮಗೆ ಕ್ಲಿಯರ್ ಕಟ್ ಆಗಿ ಐಡೆಂಟಿಫೈ ಆಗಲಿ ಅಂತೇಳಿ ಸಿಂಗಲ್ ಒಂದು ಮಿಲ್ಲೆಟ್ಸ್ನ ನಾವು ಇಲ್ಲಿ ತೊಗೊಂಡಿದ್ದೀವಿ ನೋಡಿ ಆನ್ಲೈನಲ್ಲಿ. ನಿಮಗೆ ಆಫ್ಲೈನಲ್ಲೂ ಸಹ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಆನ್ಲೈನಲ್ಲೂ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಲಿ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತೇಳಿ ತೊಗೊಂಡಿದ್ದೀವಿ. ಈ ಥರ ಸಿಂಗಲ್ ಸೀಡ್ಸು ಯಾವ ಥರ ಕಾಣುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ಬ್ರೌನ್ ಕಲರ್ ಇರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಈ ಸೀಡ್ ನೋಡಿ, ಈ ಸೀಡಿಗೆ ಹೆಂಗಾಗಿರುತ್ತೆ ಅಂದರೆ ಇಲ್ಲಿ ನೋಡಿ ಈ ಸಿಪ್ಪೆಗಳನ್ನ ಏನಂದರೆ ಮೇಲ್ಗಡೆ ಕವರ್ ಆಗಿರ್ತದೆ ನೋಡಿ, ಸೀಡ್ದು ಸಿಪ್ಪೆಗಳು ಇಲ್ಲಿ ನೋಡಿ ಮೇಲ್ಗಡೆ ಹೆಂಗಾಗಿರುತ್ತೆ ಅಂದರೆ ಕವರ್ ಆಗಿರ್ತದೆ ನೋಡಿ. ಟ್ರಾನ್ಸ್ಪರೆಂಟ್ ಸಿಪ್ಪೆ ಮೇಲ್ಗಡೆ ಇರುತ್ತೆ, ಒಳಗಡೆ ಇರ್ತಕ್ಕಂಥ ಒಂದು ಏನಾಗಿರುತ್ತೆ ಬ್ರೌನ್ ಕಲರು ಇಲ್ಲಿ ಮೇಲ್ಗಡೆ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಸಿಪ್ಪೆಗಳಿಂದ ಆವೃತವಾಗಿರ್ತದೆ. ಇದು ಯಾವುದಂತಂದರೆ ಕೋಡೋ ಮಿಲ್ಲೆಟ್. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಬಾರ್ನ್ ಯಾರ್ಡ್ ಮಿಲ್ಲೆಟ್. ಬಾರ್ನ್ ಯಾರ್ಡ್ ಮಿಲ್ಲೆಟ್ ಇದೇನಾಗಿರುತ್ತೆ ಅಂದರೆ ಬಾರ್ನ್ ಯಾರ್ಡ್ ಮಿಲ್ಲೆಟ್ ಆಗಿರ್ತದೆ ಫ್ರೆಂಡ್ಸ್. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಊದಲು ಅಂತಾರೆ. ಕನ್ನಡದಲ್ಲಿ ಏನಂತಾರೆ? ಊದಲು ಅಂತಾರೆ. ನಿಮಗೆ ಪ್ರೋಸೋ ಮಿಲ್ಲೆಟ್ ನೋಡಿದ್ವಿ, ಅದೇನಾಗಿರುತ್ತೆ ಅಂದರೆ ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ. ಹಾಗೆ ನಿಮಗೆ ಕೋಡೋ ಮಿಲ್ಲೆಟ್ ನೋಡಿದ್ವಿ, ಕೋಡೋ ಮಿಲ್ಲೆಟ್ ಯಾವ ಥರ ಇರ್ತದೆ, ಅದು ಕಂಪ್ಲೀಟ್ಲಿ ಬ್ರೌನ್ ಕಲರ್ ಇರ್ತದೆ, ಮೇಲ್ಗಡೆ ಸಿಪ್ಪೆಯಿಂದ ಆವೃತವಾಗಿರ್ತದೆ. ಹಾಗೆ ಪ್ರೋಸೋ ಮಿಲ್ಲೆಟ್ ಗೋಲ್ಡನ್ ಕಲರ್ ಜೊತೆಗೇನೆ ನಿಮಗೆ ಹೆವಿ ಸೈನಿಂಗ್ ಇರ್ತದೆ. ಗೋಲ್ಡನ್ ಕಲರ್ ಜೊತೆಗೇನೆ ಅದು ಹೆವಿ ಸೈನಿಂಗ್ ಇರ್ತದೆ. ಬಟ್ ನಿಮಗೆ ಇಲ್ಲಿ ಟ್ರಿಕ್ಸ್ ಯಾವ ಥರ ಐಡೆಂಟಿಫೈ ಮಾಡ್ಬೇಕಂದ್ರೆ ಈ ಬಾರ್ನರ್ಡ್ ಮಿಲ್ಲೆಟ್ ಕ್ಲಿಯರ್ ಆಗಿ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ಇದು ಏನಾಗಿದೆ ಗ್ರೀನ್ ಕಲರ್ ಮಿಕ್ಸು, ಹಾಗೆ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಮಿಕ್ಸು, ಹಾಗೆ ಗ್ರೇಯಿಶ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ಲೈಟ್ ಗ್ರೀನ್ ಕಲರ್ ನೋಡಿ, ಇದನ್ನು ನೋಡಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಲೈಟ್ ಗ್ರೀನ್ ಕಲರ್ ಮಿಕ್ಸು ಹಾಗೆ ಗ್ರೇಯಿಶ್ ಕಲರ್ ಮಿಕ್ಸ್ ಆಗಿರ್ತದೆ ಫ್ರೆಂಡ್ಸ್. ಲೈಟ್ ಗ್ರೀನ್ ಕಲರ್ ಮಿಕ್ಸು ಹಾಗೆ ಗ್ರೇಯಿಶ್ ಕಲರ್ ಆಗಿರ್ತದೆ. ಯಾವುದಿದು? ಇದು ಕಂಪ್ಲೀಟ್ಲಿ ಬಾರ್ನ್ ಯಾರ್ಡ್ ಮಿಲ್ಲೆಟ್ ಫ್ರೆಂಡ್ಸ್. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ, ಕನ್ನಡದಲ್ಲಿ ಏನಂತಾರೆ ಊದಲು ಅಂತಾರೆ ನೋಡಿ. ಲೈಟ್ ಗ್ರೀನ್ ಕಲರು ಹಾಗೆ ಇಲ್ಲಿ ಏನಾಗಿರುತ್ತೆ ಗ್ರೇಯಿಶ್ ಕಲರ್ ಮಿಕ್ಸ್ ಇರ್ತದೆ. ಇಲ್ಲಿ ಸೀಡ್ಸು ಹೆಂಗಂತಂದ್ರೆ ನಿಮಗೆ ಇಲ್ಲಿ 2 ಸೀಡ್ಸು ಹೋಳಾಗಿರೋ ಥರ ಕಾಣುತ್ತೆ. ಈಗ ಒಂದು ಕಂಪ್ಲೀಟ್ ಸೀಡ್ ಈ ಥರ ಸೀಡ್ ಆಗಿದೆ ಅನ್ಕೊಳ್ಳಿ, ಇದು 2 ಭಾಗ ಮಾಡಿದಾಗ ಯಾವ ಥರ ಸ್ಟ್ರಕ್ಚರ್ ಕಾಣುತ್ತೆ ಆ ಥರ ಸ್ಟ್ರಕ್ಚರು ಸೀಡ್ಸು ಕಾಣುತ್ತೆ ನೋಡಿ. ನೋಡಿ ಕ್ಲಿಯರ್ ಕಟ್ ಆಗಿ ನೋಡಿ, ನೋಡಿ ಇಲ್ಲಿ ಹೆಂಗೆ ಕಾಣುತ್ತೆ ಬಾರ್ಡರ್ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಸೀಡ್ದು ಬಾರ್ಡರ್ ನೋಡಿ ಕ್ಲಿಯರ್ ಆಗಿ ನೋಡಿ, ಇಲ್ಲಿ ಈ ಸೀಡ್ದು ಬಾರ್ಡರ್ ನೋಡಿ,
ಈ ಸೀಡ್ದು ಬಾರ್ಡರ್ ನೋಡಿ, ಇಲ್ಲಿ ನೀವು ಕ್ಲಿಯರ್ ಆಗಿ ನಾವು ಜೂಮ್ ಮಾಡಿ ತೋರಿಸ್ತೀವಿ ಒಂದು ನಿಮಿಷ. ಇಲ್ಲಿ ಸೀಡ್ದು ಬಾರ್ಡರ್ ನೋಡಿ. ಈ ಸೀಡ್ದು ಬಾರ್ಡರ್ ಹೆಂಗೆ ಕಾಣುತ್ತೆ ಅಂದರೆ ನಿಮಗೆ ಕ್ಲಿಯರ್ ಆಗಿ ಬಾರ್ಡರ್ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ಈ ತರ ಬಾರ್ಡರ್ ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲೂ ಸಹ ಈ ಸೀಡ್ದು ಬಾರ್ಡರ್ ಕ್ಲಿಯರ್ ಆಗಿ ಕಾಣ್ತಿದೆ. ಇಲ್ಲೂ ಸಹ ಬಾರ್ಡರ್ ಕ್ಲಿಯರ್ ಆಗಿ ಕಾಣ್ತಿದೆ. ಕಂಪ್ಲೀಟ್ಲಿ ಯಾವುದೇ ಸೀಡಲ್ಲಿ ಬಾರ್ಡರ್ ಈ ತರ ಕ್ಲಿಯರ್ ಆಗಿ ಕಾಣಲ್ಲ. ಬಟ್ ಇದೇನಾಗಿರುತ್ತೆ ಅಂದ್ರೆ ಈ ಸೀಡ್ ಡಿವೈಡ್ ಆಗಿರತಕ್ಕಂಥ ಸೀಡ್ ಇರ್ತಾವಲ್ಲ, ಈ ತರ ಏನಾಗಿರುತ್ತೆ ಡೈಕಾಟಿಲಿಡನ್ ಸೀಡ್ ಇರ್ತಾವಲ್ಲ, ಈ ತರ ಡೈಕಾಟಿಲಿಡನ್ ಸೀಡ್ ಇರ್ತಾವಲ್ಲ, ಆ ಡೈಕಾಟಿಲಿಡನ್ ಸೀಡ್ಸ್ ಯಾವ ತರ ಭಾಗ ಮಾಡಿದ್ರೆ, ಡಿವೈಡ್ ಮಾಡಿದ್ರೆ ಯಾವ ತರ ಸ್ಟ್ರಕ್ಚರ್ ಕಾಣುತ್ತೋ ಆ ತರ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದ್ರೆ ಈ ಕೊಡೋ ಮಿಲ್ಲೆಟ್, ಸಾರಿ, ಇದು ಬಾರ್ನೆಡ್ ಮಿಲ್ಲೆಟ್ ಸ್ಟ್ರಕ್ಚರ್ ಈ ತರ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಯಾವ ತರ ಕಾಣ್ತಿದೆ ಅಂತೇಳಿ. ಇಲ್ಲಿ ನೋಡಿ, ಈ ತರ ಏನಾಗಿರುತ್ತೆ ಅಂದ್ರೆ ಡಿವೈಡ್ ಆಗಿರೋ ತರ ಕಾಣಿಸುತ್ತೆ ಫ್ರೆಂಡ್ಸ್. ಯಾವ್ದಿದು? ಇದು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಥವಾ ಊದಲು ಅಂತಾರೆ. ಕಲರ್ ಯಾವ ತರ ಐಡೆಂಟಿಫಿಕೇಶನ್ ಇದೆ ಅಂತಂದ್ರೆ ಗ್ರೀನಿಶ್, ಲೈಟ್ ಗ್ರೀನಿಶ್ ಹಾಗೆ ಗ್ರೇಯಿಶ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದ್ರೆ ಗ್ರೇಯಿಶ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಇದು ಎಷ್ಟು ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಇದು ಯಾವ್ದಾಗಿರುತ್ತೆ ಅಂದ್ರೆ ಇದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ಬಾರ್ನ್ಯಾರ್ಡ್ ಮಿಲ್ಲೆಟ್ ಆಗಿರ್ತದೆ. ಈಗ ಸಿಂಗಲ್ ಒಂದ್ಸೊಂದು ನಿಮಗೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ತೋರಿಸ್ತೀವಿ ನೋಡಿ. ಇಲ್ಲಿ ನೋಡಿ ಯಾವ ತರ ಕಾಣುತ್ತೆ ಹೇಳಿದ್ವಿ ನಿಮಗೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಸೀಡು ಮೇಲ್ಗಡೆ ಬಾರ್ಡರ್ ನೋಡಿ, ಇಲ್ಲೂ ಬಾರ್ಡರ್ ಈಸಿಯಾಗಿ ಮೇಲ್ಗಡೆ ಬಾರ್ಡರ್ ಈಸಿಯಾಗಿ ಕಾಣ್ತದೆ. ಸೀಡ್ ಬಾರ್ಡರ್ ನೋಡಿ, ಇಲ್ಲೂ ಸಹ ಈ ತರ ಬಾರ್ಡರ್ ಒಂದು ಮೇಲ್ಗಡೆ ಗೆರೆ ಎಳೆದಿರೋ ತರ ಕ್ಲಿಯರ್ ಆಗಿ ಗೆರೆ ಎಳೆದಿರೋ ತರ ಈ ತರ ಕಾಣುತ್ತೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದ್ರೆ ಇಲ್ಲಿ ನೋಡಿ ಲೈಟ್ ಗ್ರೀನ್ ಕಲರ್ ಕಾಣುತ್ತೆ ನೋಡಿ. ಲೈಟ್ ಗ್ರೀನ್ ಕಲರ್ ವಿತ್ ಗ್ರೇಯಿಸ್ ಕಲರ್ ಕಾಣ್ತಿದೆ ಫ್ರೆಂಡ್ಸ್. ಯಾವ್ದಿದು? ಇದು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಥವಾ ನಿಮಗೆ ಕನ್ನಡದಲ್ಲಿ ಏನಂತಾರೆ ಅಂತಂದ್ರೆ ಊದಲು ಅಂತಾರೆ ಫ್ರೆಂಡ್ಸ್. ಕನ್ನಡದಲ್ಲಿ ಊದಲು ಅಂತಾರೆ. ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕಂಪ್ಲೀಟ್ ಆಗಿ 3 ಇಮೇಜ್ಗಳನ್ನ ತೋರಿಸಿದ್ವಿ. ಎಲ್ಲ ತರ ಇಮೇಜ್ನು ನಿಮಗೆ 3 ಇಯರ್ಸ್ ತೋರಿಸಿದ್ವಿ. 1 by 1 ತೋರಿಸಿದ್ವಿ, ಗ್ರೂಪಲ್ಲಿ ತೋರಿಸಿದೀವಿ, ಹಾಗೆ ನಿಮಗೆ ಸಪ್ರೇಟ್ ಆಗಿ ಒಂದು 10 ಸೀಟ್ಸ್ಗಳನ್ನ ಡಿವೈಡ್ ಮಾಡಿ ಸಹ ನಿಮಗೆ ತೋರಿಸಿದ್ವಿ. ಯಾಕೆಂದ್ರೆ ನಿಮ್ಮ ಒಂದು ಎಕ್ಸಾಮಲ್ಲಿ ನೀವು ಯಾವುದೇ ತರ ಕನ್ಫ್ಯೂಸ್ ಆಗಬಾರ್ದು. ಆನ್ಲೈನಲ್ಲಿ ನೀವು ಕಲ್ತ್ರೂ ಸಹ ನಿಮ್ಮ ಒಂದು ಆಫ್ಲೈನ್ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆ ಥರ ನಾವು ನಿಮಗೆ ಗೈಡೆನ್ಸು ನಮ್ಮ ಒಂದು ಅಕಾಡೆಮಿಯಿಂದ ಕೊಡ್ತಿದ್ದೀವಿ ಫ್ರೆಂಡ್ಸ್. ಸೆಕೆಂಡ್ ಒನ್, ಇಲ್ಲಿ ನೋಡಿ, ಒಂದೊಂದು ಕ್ಲಿಯರ್ ಆಗಿ ಕಾಣ್ತಿದೆ ನೋಡಿ. ಜೂಮ್ ಆಗಿ ತೋರಿಸ್ತಿದ್ದೀವಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಒಂದೊಂದು ಕ್ಲಿಯರ್ ಆಗಿ ತೋರಿಸ್ತಿದ್ದೀವಿ. ಈಗ ನೆಕ್ಸ್ಟ್ ನೋಡಿ ಲಿಟಲ್ ಮಿಲ್ಲೆಟ್ ಅಂತಾರೆ. ಇದಕ್ಕೇನಂತಾರೆ? ಲಿಟಲ್ ಮಿಲ್ಲೆಟ್ ಅಥವಾ ಸಾಮೆ ಅಂತಾರೆ. ಹೆಸರಲ್ಲೇ ನಿಮಗೆ ಗುರುತಿಸ್ಬೋದು. ಇದನ್ನು ಹೆಸರಲ್ಲೇ ಗುರುತಿಸ್ಬೋದು. ಆಲ್ ಮಿಲ್ಲೆಟ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ವೆರಿ ಸ್ಮಾಲ್ ಸೈಜಲ್ಲಿ ಇರ್ತದೆ. ಇದು ಫೋಟೋದಲ್ಲಿ ಸ್ವಲ್ಪ ನಿಮಗೆ ಬಿಗ್ ಸೈಜಲ್ಲಿ ಕಾಣ್ಬೋದು, ಬಟ್ ನೀವು ರಿಯಲ್ ಆಗಿ ನೋಡಿದ್ರೆ ವೆರಿ ಸ್ಮಾಲ್ ಕಾಣುತ್ತೆ ಫ್ರೆಂಡ್ಸ್. ವೆರಿ ಸ್ಮಾಲ್ ಕಾಣುತ್ತೆ. ಇದು ಬಿಗ್ ಸೈಜಲ್ಲಿ ಇರಲ್ಲ. ನಿಮಗೆ ಯಾವ ಥರ ಸ್ಮಾಲ್ ಅಂತಂದ್ರೆ ನೀವು ನಿಮ್ಮ ಮನೆಯಲ್ಲಿ ಇದಿರುತ್ತಲ್ಲ, ಲೈಕ್ ನಿಮ್ಗೆ ಯಾವ ಥರ ಅಂತಂದರೆ ಈಗ ಸಾಸಿವೆ ಕಾಳು ಇರುತ್ತಲ್ಲ, ಆ ಸಾಸಿವೆ ಕಾಳಷ್ಟು ಇದು ಅಷ್ಟೇ ಸ್ಮಾಲ್ ಆಗಿರುತ್ತದೆ ಫ್ರೆಂಡ್ಸ್. ಸಾಸಿವೆ ಕಾಳಷ್ಟು ಇದು ಸ್ಮಾಲ್ ಆಗಿರುತ್ತದೆ. ಬಟ್ ಇಲ್ಲಿ ಏನಾಗಿರುತ್ತೆ, ಸ್ವಲ್ಪ ಇಲ್ಲಿ ಓವಲ್ ಶೇಪ್ ಇರ್ತದೆ. ಈ ಥರ ಓವಲ್ ಶೇಪ್ ಇರ್ತದೆ ಸೀಡ್ಸ್. ಕ್ಲಿಯರ್ ಕಟ್ಟಾಗಿ ನೋಡಿ, ಈ ಥರ ಸ್ವಲ್ಪ ಓವಲ್ ಶೇಪ್ ಇರ್ತದೆ. ಬಟ್ ಸಾಸಿವೆ ಕಾಳಷ್ಟೇ ಇದು ಚಿಕ್ಕದಾಗಿರ್ತದೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದರೆ ಲಿಟಲ್ ಮಿಲ್ಲೆಟ್ ಅಥವಾ ಸಾಮೆ ಅಂತಾರೆ. ಕನ್ನಡದಲ್ಲಿ ಸಾಮೆ ಅಂತಾರೆ. ಇದನ್ನ ಯಾವ ಥರ ಐಡೆಂಟಿಫೈ ಮಾಡಬೇಕು? ಸಾಮೆನೆ ನೋಡಿ, ಇದನ್ನ ಯಾವ ಥರ ಐಡೆಂಟಿಫೈ ಮಾಡಿ? ಸೀಡ್ಸ್ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಿಮಗೆ. ಸೀಡ್ಸ್ ಅದು ಗ್ರೀನಿಶ್ ಮಿಕ್ಸ್ ಇತ್ತು. ಯಾವುದು? ನಿಮಗೆ ಬಾರ್ನೆಡ್ ಮಿಲ್ಲೆಟ್. ಬಾರ್ಡರ್ ಏನಾಗಿರುತ್ತೆ ಅಂದ್ರೆ ಈ ಸೀಡ್ ಮೇಲೆ ಬಾರ್ಡರ್ ಕ್ಲಿಯರ್ ಆಗಿ ಕಾಣ್ತಿತ್ತು ಫ್ರೆಂಡ್ಸ್ ಬಾರ್ನೆಡ್ ಮಿಲ್ಲೆಟ್ ಅಲ್ಲಿ. ಬಟ್ ಇಲ್ಲಿ ಈ ಸೀಡ್ಸ್ ಅಲ್ಲಿ ನೋಡಿ ಬಾರ್ಡರ್ ಕಾಣ್ತಾನೆ ಇಲ್ಲ ನೋಡಿ. ಮೇಲ್ಗಡೆ ಏನಾಗಿರುತ್ತೆ, ಕಂಪ್ಲೀಟ್ ಸ್ಮೂತಿ ಸರ್ಫೇಸ್ ಇದೆ. ಕಂಪ್ಲೀಟ್ ಸ್ಮೂತ್ ಸರ್ಫೇಸ್ ಇದೆ. ಸ್ಮೂತ್ ಸರ್ಫೇಸ್ ಯಾವ್ದ್ರಲ್ಲಿದೆ? ಲಿಟಲ್ ಮಿಲ್ಲೆಟ್ ಅಲ್ಲಿ ಸ್ಮೂತ್ ಸರ್ಫೇಸ್ ಇದೆ. ಯಾವುದೇ ತರ ಈ ತರ ಬಾರ್ಡರು ಕಾಣ್ತಿಲ್ಲ. ಕ್ಲಿಯರ್ ಕಟ್ ಆಗಿ ಮೇಲ್ಗಡೆ ಸೀಡ್ಸ್ ಮೇಲೆ ಗೆರೆನೂ ಕಾಣ್ತಿಲ್ಲ ಫ್ರೆಂಡ್ಸ್. ಈ ತರ ಗೆರೆನೂ ನಿಮಗೆ ಕಾಣ್ತಿಲ್ಲ. ಈಸಿಯಾಗಿ ನೀವು ಇಲ್ಲಿ ಐಡೆಂಟಿಫೈ ಮಾಡ್ಬೋದು ಅಲ್ವಾ? ಬಾರ್ನೆಡ್ ಮಿಲ್ಲೆಟ್ ನಿಮಗೆ ಲಿಟಲ್ ಮಿಲ್ಲೆಟ್ ಕನ್ಫ್ಯೂಸ್ ಆಗೋದಿದ್ರೆ ನಿಮಗೆ ಇಲ್ಲಿ ನೋಡಿ, ಈ ಸೀಡ್ಸ್ ಮೇಲೆ ಯಾವುದೇ ತರ ಬಾರ್ಡರ್, ಈ ತರ ಬಾರ್ಡರ್ ಕಾಣ್ತಿಲ್ಲ. ಡೈಕಾಟಿಲಿಡನ್ ಸೀಡ್ಸ್ ಡಿವೈಡ್ ಆದ್ಮೇಲೆ ಯಾವ ತರ ಕಾಣುತ್ತಲ್ಲ, ಈ ತರ ಡಿವೈಡ್ ಆದ್ಮೇಲೆ ಈ ಅರ್ಧ ಪಾರ್ಟ್ಗೆ ಈ ಪಾರ್ಟಲ್ಲಿ ಗೆರೆ ಯಾವ ತರ ಕಾಣುತ್ತಲ್ಲ, ಆ ತರ ಗೆರೆ ಯಾವ ತರ ಯಾವ್ದ್ರಲ್ಲಿ ಕಾಣುತ್ತೆ ಅಂದ್ರೆ ನಿಮಗೆ ಬಾರ್ನೆಡ್ ಮಿಲ್ಲೆಟ್ ಅಲ್ಲಿ ಕಾಣುತ್ತೆ. ಬಟ್ ಇಲ್ಲಿ ಲಿಟಲ್ ಮಿಲ್ಲೆಟ್ ಅಲ್ಲಿ ಯಾವುದೇ ಬಾರ್ಡರ್ ಕಾಣಲ್ಲ ಫ್ರೆಂಡ್ಸ್. ಕಂಪ್ಲೀಟ್ ಏನಾಗಿರುತ್ತೆ ಅಂದ್ರೆ ಇದು ಏನಾಗಿರುತ್ತೆ ಅಂದ್ರೆ ಹೆವಿ ಸ್ಮೂತ್ ಸರ್ಫೇಸ್ ಮೇಲ್ಗಡೆ ಇರುತ್ತದೆ. ಕಲರ್ ಕೂಡ ಏನಾಗಿರುತ್ತೆ ಅಂದ್ರೆ ಲೈಟ್ ಯೆಲ್ಲೋ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಇದರಲ್ಲಿ ಏನಾಗಿರ್ತದೆ ಲೈಟ್ ಯೆಲ್ಲೋ ಕಲರು ವಿತ್ ಗ್ರೀನಿಶ್, ಲೈಟ್ ಗ್ರೀನಿಶ್ ಕಲರ್ ಈ ಸೀಡ್ದು ಒಂದು ಕ್ಯಾರೆಕ್ಟರ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟನ್ನ ನೀವು ಐಡೆಂಟಿಫೈ ಮಾಡಬೇಕು, ಲಿಟಲ್ ಮಿಲ್ಲೆಟ್ ಅಥವಾ ಸಾಮೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನಿಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ರಿಲೇಟೆಡ್ ಟು KCT ಆಗಲಿ, ಅಥವಾ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೆ ಇರೋ ಒಂದು ಪ್ರಾಬ್ಲಮ್ ಆಗಲಿ, ಅಥವಾ ನಿಮ್ಮದು ಯಾವುದೇ ಸ್ಪೆಸಿಮನ್ಸ್ ಆಗಲಿ,
ಏನೇ ಇದ್ರೂ ಸಹ ನಿಮ್ಮೊಂದು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ, ನಾವು ಅದನ್ನು ನಿಮಗೆ ಸಾಲ್ವ್ ಮಾಡೋದಕ್ಕೆ ನಮ್ಮೊಂದು ಅಕಾಡೆಮಿಯಿಂದ ನಿಮಗೆ ಹೆಲ್ಪ್ ಮಾಡ್ತೀವಿ ಫ್ರೆಂಡ್ಸ್. ಓಕೆನಾ? ಅದೇ ಥರ ಈ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನಿಮಗೆ ನೋಡೋಣ ಫ್ರೆಂಡ್ಸ್. ಇದೇನಾಗಿರ್ತದೆ? ಇದು ಸಹ ಏನಾಗಿರ್ತದೆ ಅಂದರೆ, ಇಲ್ಲಿ ನೀವು ಮೇನಾಗಿ ಐಡೆಂಟಿಫೈ ಮಾಡಬೇಕಾಗಿರೋದು ಲಿಟಲ್ ಮಿಲ್ಲೆಟ್. ನಾವು 3 ಇಮೇಜಸ್ಗಳನ್ನು ತೊಗೊಂಡಿದ್ದೀವಿ ನಿಮಗೆ. 3 ಟೈಪ್ಸ್ ಆಫ್ ಇಮೇಜಸ್ಗಳನ್ನ ತೊಗೊಂಡಿದ್ದೀವಿ, ಪರ್ಫೆಕ್ಟ್ ಆಗಲಿ ಸ್ಟೂಡೆಂಟ್ಸು ಅಂತ ಹೇಳಿ. ನೋಡಿ, ಇದು ಸಹ ನಿಮಗೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ, ಇದು ಲಿಟಲ್ ಮಿಲ್ಲೆಟ್. ಈ ಥರ ಕಾಣುತ್ತೆ ಫ್ರೆಂಡ್ಸ್. ದೂರಿಂದ ನೋಡಿದ್ರೆ ಈ ಥರ ಸ್ಮಾಲ್ ಆಗಿ ಏನಾಗಿರುತ್ತೆ ಅಂದರೆ ಈ ಸೀಡ್ಸ್ಗಳು ಕಾಣುತ್ತೆ. ನೋಡಿ ಇಲ್ಲಿ ಯಾವ ಥರ ಕಾಣುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ನಿಮಗೆ. ಓಕೆನಾ? ಕ್ಲಿಯರ್ ಕಟ್ ಆಗಿ ಒಂದೊಂದು ಇಮೇಜನ್ನು ನಾವು ಕ್ಲಿಯರ್ ಕಟ್ ಆಗಿ ನಿಮಗೆ ತೋರಿಸ್ತಿದ್ದೀವಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾವ ಸೀಡ್ಸು? ಇದು ಫಾಕ್ಸ್ಟೈಲ್ ಮಿಲ್ಲೆಟು ಫ್ರೆಂಡ್ಸ್. ಇದು ಫಾಕ್ಸ್ಟೈಲ್ ಮಿಲ್ಲೆಟ್. ಫಾಕ್ಸ್ಟೈಲ್ ಮಿಲ್ಲೆಟ್ನ ಯಾವ ಥರ ಐಡೆಂಟಿಫೈ ಮಾಡಬೇಕಂತ ಈಸಿ ಟ್ರಿಕ್ಸ್, ಒಂದೇ ಒಂದು ಈಸಿ ಟ್ರಿಕ್ಸ್ ನಿಮಗೆ ಹೇಳ್ಕೊಡ್ತೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಈಸಿ ಟ್ರಿಕ್ಸ್ನ ಹೇಳ್ಕೊಡ್ತೀವಿ. ಆ ಈಸಿ ಟ್ರಿಕ್ಸ್ ಜೊತೆಗೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಿಮ್ಮ ಒಂದು ಎಕ್ಸಾಮಲ್ಲಿ ಫಾಕ್ಸ್ಟೈಲ್ ಮಿಲ್ಲೆಟ್ ಇಟ್ಟರೆ ಇಟ್ ಈಸ್ ಕಂಪ್ಲೀಟ್ಲಿ ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ ಫ್ರೆಂಡ್ಸ್. ಇದೇನಾಗಿರ್ತದೆ? ಗೋಲ್ಡನ್ ಯೆಲ್ಲೋ ಕಲರೇ ಆಗಿರ್ತದೆ. ಬಟ್ ನಿಮಗೆ ಪ್ರೋಸೋ ಮಿಲ್ಲೆಟ್ ಥರನೇ ಕಾಣುತ್ತೆ, ಇದು ಗೋಲ್ಡನ್ ಯೆಲ್ಲೋ ಕಲರೇ ಕಾಣುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ಈ ಸೀಡ್ಸಲ್ಲಿ ನಿಮಗೆ ಈ ಥರ ಏನಾಗಿರುತ್ತೆ ಅಂದರೆ ಯಾವುದಾದ್ರೂ ಒಂದು ರೆಸಿಡ್ಯೂಸ್ ಇರುತ್ತೆ. ಯಾವುದು? ಆ ಪ್ಲ್ಯಾಂಟ್ ರೆಸಿಡ್ಯೂಸು ತುಂಬ ಇರ್ತದೆ ಫ್ರೆಂಡ್ಸ್. ಈ ಮೇಲೆ ಗಿಡ ಸಿಪ್ಪೆ ಆಗಲಿ, ಈ ಥರ ಪ್ಲ್ಯಾಂಟ್ ರೆಸಿಡ್ಯೂಸ್ ಆಗಲಿ, ಅಥವಾ ಸ್ಮಾಲ್ ಕಡ್ಡಿಗಳು ಅಂದರೆ ಆ ಪ್ಲ್ಯಾಂಟ್ದು ಕಟ್ಟಿಗೆ ಇರ್ತದಲ್ಲ, ಆ ಪ್ಲ್ಯಾಂಟ್ದು ಕಟ್ಟಿಗೆ ಆಗಲಿ ಒಂದು ಡಸ್ಟ್ ಮಿಕ್ಸ್ಚರ್ ಇರ್ತದೆ ಫ್ರೆಂಡ್ಸ್. ಯಾವುದರಲ್ಲಿ? ಫಾಕ್ಸ್ಟೈಲ್ ಮಿಲ್ಲೆಟಲ್ಲಿ 100% ಕ್ಲೀನ್ ಇರಲ್ಲ, ಯಾವುದೇ ಕಾರಣಕ್ಕೂ ಕ್ಲೀನ್ ಇರಲ್ಲ. ಈ ಥರ ಡಸ್ಟ್ ಮಿಕ್ಸ್ಚರ್ ಇರ್ತದೆ ಫ್ರೆಂಡ್ಸ್. ಈ ಒಂದು ಡಸ್ಟ್ ಮಿಕ್ಸ್ಚರಿಂದನೇ ನೀವು ಈಸಿಯಾಗಿ ಈ ಫಾಕ್ಸ್ಟೈಲ್ ಮಿಲ್ಲೆಟ್ನ ನೀವು ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ಈಸಿಯಾಗಿ ಈ ಫಾಕ್ಸ್ಟೈಲ್ ಮಿಲ್ಲೆಟ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈ ಥರ ಡಸ್ಟ್ ಮಿಕ್ಸ್ಚರ್ ಇರ್ತದೆ ಫ್ರೆಂಡ್ಸ್. ಈ ಥರ ಡಸ್ಟ್ ಮಿಕ್ಸ್ಚರ್ ಇದ್ದರೆ ನೀವು ಇದನ್ನ ಏನಾಗಿರುತ್ತೆ ಅಂದರೆ ಇದು ಫಾಕ್ಸ್ಟೈಲ್ ಮಿಲ್ಲೆಟ್ ಆಗಿರ್ತದೆ. ಇದು ಕೂಡ ಲೈಟ್ ಯೆಲ್ಲೋ ಕಲರ್ ಆಗಿರ್ತದೆ ಅಥವಾ ಗೋಲ್ಡನ್ ಯೆಲ್ಲೋ ಕಲರ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತಿದ್ದೀವಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಪ್ರತಿಯೊಂದು ಸ್ಪೆಸಿಮನ್ದು ನಾವು ನಿಮಗೆ ಏನು ಮಾಡ್ತೀವಿ ಅಂದರೆ ನಮ್ಮ ಒಂದು ಗ್ರೀನ್ವಿಕ್ಸ್ ಅಕಾಡೆಮಿ ಆ್ಯಪಲ್ಲಿ ಒಂದು ಪರ್ಟಿಕ್ಯುಲರ್ ಸಪ್ರೇಟಾಗಿ ಕೋರ್ಸ್ ಇದೆ ಫ್ರೆಂಡ್ಸ್. ಅಗ್ರಿ ಪ್ರಾಕ್ಟಿಕಲ್ಗೆ ಅಂತಲೇ ಸಪ್ರೇಟಾಗಿ ಕೋರ್ಸ್ ಇದೆ. ಆ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆದರೆ ಪ್ರತಿಯೊಂದು ವಿಡಿಯೋದು ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಇರುತ್ತೆ, ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಇರುತ್ತೆ, ಹಾಗೆ 50 ಕ್ವಶನ್ ಗ್ರ್ಯಾಂಡ್ ಮಾಕ್ ಟೆಸ್ಟ್ ಇರುತ್ತೆ, 2024 ಕ್ವಶನ್ ಪೇಪರು, 2025 ಕ್ವಶನ್ ಪೇಪರು ಇರುತ್ತೆ. ಹಾಗೆ ಮ್ಯಾರಥಾನ್ ಮಾಕ್ ಟೆಸ್ಟ್ ಕೂಡ ಇರುತ್ತೆ ನಿಮಗೆ. ಲಾಸ್ಟ್ಗೆ ಮ್ಯಾರಥಾನ್ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಈ ನಮ್ಮ ಒಂದು ಕ್ಲಾಸಸ್ಗೆ ಯಾವ ಥರ ಜಾಯ್ನ್ ಆಗಬೇಕು ಅಂತಂದರೆ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಆ್ಯಪ್ ಇದೆ ಫ್ರೆಂಡ್ಸ್. ಪ್ಲೇಸ್ಟೋರಲ್ಲಿ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಆ್ಯಪ್ ಇದೆ. ಆ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಹೇಳಿ ಸರ್ಚ್ ಮಾಡಿದರೆ ನಮ್ಮ ಒಂದು ಆ್ಯಪು ನಿಮಗೆ ಅವೈಲೇಬಲ್ ಆಗುತ್ತೆ. ಅಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಗ್ರೀನ್ವಿಕ್ಸ್ ಅಕಾಡೆಮಿ ಅಂಥೇಳಿ ಆ್ಯಪ್ ಇದೆ. ಗ್ರೀನ್ವಿಕ್ಸ್ ಅಕಾಡೆಮಿಯಿಂದ ನೀವು ಏನು ಮಾಡ್ಬೋದು, ಪ್ರತಿಯೊಂದು ಅಗ್ರಿ ಪ್ರಾಕ್ಟಿಕಲ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನಿಮಗೆ ಒಳ್ಳೆ ಗೈಡೆನ್ಸ್ ಕೂಡ ಸಿಗುತ್ತೆ. ಹಾಗೆ ಮಾಕ್ ಟೆಸ್ಟ್ ಕೂಡ ನಡೀತಿದೆ. ಹಾಗೆ ಪ್ರೀ ಮಾಕ್ ಟೆಸ್ಟ್ ಕೂಡ ನಾವು ನಿಮಗೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ ಸಹ ಕೊಡ್ತಿದ್ದೀವಿ. ನಮ್ಮ ಒಂದು ಟೆಲಿಗ್ರಾಮ್ದು ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ನೀವು ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಹಾಗೆ ಗ್ರೀನ್ವಿಕ್ಸ್ ಅಕಾಡೆಮಿ ಆ್ಯಪ್ದು ಸಹ ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅಲ್ಲೂ ಕೂಡ ಹೋಗಿ ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಕ್ಲಾಸಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ನೀವು ಇನ್ನೂ ಹೆಚ್ಚಿನ ಒಂದು ಮಾಹಿತಿನ ನಮ್ಮ ಒಂದು ಕ್ಲಾಸಸ್ಸಿಂದ ನೀವು ತಿಳ್ಕೊಬೋದು ಅಂಥೇಳಿ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ನಿಮ್ಮ ಒಂದು ಲೈಕ್ ಇರಲಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿವನ್.